ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಕೀ ಆನ್ಸರನ್ನು ನೋಡ್ತಾ ಇದ್ದೀವಿ. ಯಾರು ನಿನ್ನೆ ನನ್ನ ವೀಡಿಯೋಗಳನ್ನು ಯಾರು ನೀವು ನೋಡಿದ್ರಿ, MCQ ಆಗಿರ್ಬೋದು, 4 ಮಾರ್ಕ್ಸ್, 3 ಮಾರ್ಕ್ಸ್, 2 ಮಾರ್ಕ್ಸ್ ಕ್ವೆಶನ್ಸ್ ಎಲ್ಲ ರಿಪೀಟ್ ಆಗಿದೆ. ಇಲ್ಲಿ ನೋಡಿ, ರೋಮಿಯೋ ಆ್ಯಂಡ್ ಜೂಲಿಯಟ್ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಬಿ ಆಗುತ್ತೆ, ನೋಡ್ಕೊಂಬಿಡಿ. ಜೆಂಟಲ್ ಲವಿಂಗ್ ಆ್ಯಂಡ್ ಬ್ಲ್ಯಾಕ್ ಬ್ರೌಡ್ ಅಂತ ನಿನ್ನೆ ಚರ್ಚೆ ಮಾಡಿಬಿಟ್ಟಿದ್ದೆ ನಾನು. 2D ಇನಿಷಿಯಲ್ ಪನಿಷ್ಮೆಂಟ್, ಅವ್ನು ಮೊದಲೇನು ಪನಿಷ್ಮೆಂಟ್ ಕೊಟ್ಟಿದ್ರೆ ಅಂದರೆ ಅದು ಡೆತ್ ಸೆಂಟೆನ್ಸ್, ಆಮೇಲೆ ಅದು ಲೈಫ್ ಇಂಪ್ರಿಸನ್ಮೆಂಟ್ ಆಗುತ್ತೆ. ಅದಾದ ನಂತರ ಅಕಾರ್ಡಿಂಗ್ ಟು ಆನ್ ಚಿಲ್ಡ್ರನ್ ಡಸ್ ನಾಟ್ ಟೆರಿ, ಯಾವುದನ್ನು ಅದು ಅನುಸರಿಸ್ಕೊಳ್ಳೋದಿಲ್ಲ ಅಂತಂದರೆ ಅದು ಎಸ್ಟರ್ಡೇ ಆಗುತ್ತೆ. ಆನ್ಸರ್ ಡಿ ಆಗ್ತಕ್ಕಂಥದ್ದು. ಇಲ್ಲಿ ಆಲ್ರೆಡಿ ಮ್ಯಾಚ್ ದ ಫಾಲೋವಿಂಗಲ್ಲಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ನಾನು, ಇದನ್ನು ನೋಡ್ತಾ ಹೋಗಿ. ಇದನ್ನು ಕೂಡ ನಾನು ನಿನ್ನೆ ಡಿಸ್ಕಷನ್ ಮಾಡಿದ್ದೆ ವಿಡಿಯೋಗಳಲ್ಲಿ, ನೀವು ಬೇಕಂದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ದ ಗಾರ್ಡನರ್ ಡ್ಯಾಶ್, ಈ ಒಂದು ಆನ್ಸರ್ಗೆ ಬೆಡೆಕ್ಡ್ ಹಿಮ್ಸೆಲ್ಫ್ ವಿತ್ ದ ಗೋಲ್ಡ್ ಬಿಲ್ಟ್ ಅ ಮ್ಯಾನ್ಷನ್ ಆ್ಯಂಡ್ ಇನ್ವೆಂಟೆಡ್ ಸ್ಕಾಲರ್ಸ್ ಟು ಹಿಸ್ ಹೌಸ್. ಇದಕ್ಕೆ ಆನ್ಸರ್ ಬಸವಯ್ಯ ಆಗುತ್ತೆ. ಅದಾದ ನಂತರ ಇದನ್ನು ಆ ಒಂದು ಕ್ವಶನು ನಾನು ಡಿಸ್ಕಷನ್ ಮಾಡಿದ್ದೆ. ಆ ಸಿಕ್ಸ್ತ್ ಒಂದು ಕ್ವಶನ್ಗೆ ಆನ್ಸರ್ ಸಿ ಆಗಿರ್ತಕ್ಕಂಥದ್ದು. ಮಾಡರ್ನ್ ಡೆವಲಪ್ಮೆಂಟ್ಸ್ ವುಡ್ ರೀಪ್ಲೇಸ್ ಬುಕ್ಸ್ ವಿತ್ ದ ಮಾರಲ್ ಡೈನಾಮಿಕ್ ಥಿಂಗ್ಸ್. ಅದಾದ ನಂತರ ದ ಲೈಫ್ ಆಫ್ ಅ ಡ್ಯಾಶ್ ಪೆಡಸ್ಟ್ರಿಯನ್ಸ್, ಇದು ನೋಡ್ಕೊಂಬಿಡಿ. ನೆಕ್ಸ್ಟ್ ಕ್ವೆಶನಿಗೆ ಆನ್ಸರನ್ನು ನೋಡೋದಾದರೆ ದ ವೋಟರ್, ಇವನು ಮಡುಕ, ಆನ್ಸರ್ ಬಿ ಮಡುಕ, ಲೀಡರ್ ಆಫ್ ದ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ, ಮಡುಕ ಆಗಿರ್ತಾನೆ. ಅದಾದ ನಂತರ ಇಲ್ಲಿ ಸ್ಕೂಲ್ ಟೀಚರ್ ಯಾರು ಅಂತಂದರೆ ಸೆಕೆಂಡ್ರಿ ಸ್ಕೂಲ್ ಟೀಚರ್ ಫಾತಿಮಾ, ಪುಡುಕೋಟೆಯಲ್ಲಿ ಒಂದು ಎಸ್ಸೆಯಲ್ಲಿ, ಈ ಎಸ್ಸೆಯಲ್ಲಿ ಅಕಾರ್ಡಿಂಗ್ ಟು ದ ಪೋಯಮ್ ವಾಟರ್ ಈಸ್ ವಿಟ್ನೆಸ್ಡ್ ಟು ದ ಸೆಂಚುರೀಸ್ ಆಫ್ ಸೋಷಿಯಲ್ ಇಂಜಸ್ಟಿಸ್. ನೆಕ್ಸ್ಟ್ ಇಲ್ಲಿ ಗ್ರಾಮರ್ ಕ್ವಶನನ್ನು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ವಿಡಿಯೋನ ಕೊನೆ ತನಕ ನೋಡಿ. ಗ್ರಾಮರ್ ಕ್ವಶನಲ್ಲಿ ಇಟ್ ಅಂತ ಇದೆ, ಇಟ್ ವಾಸ್ ಬರುತ್ತೆ, ಇಟ್ ವಾಸ್ ಸಪೋರ್ಟೆಡ್ ಬರುತ್ತೆ, ಇಟ್ ವಾಸ್ ಸಪೋರ್ಟೆಡ್. ಅದಾದ ನಂತರ ಅಪೋಸ್ಡ್ ಅಂತ ಇದೆ, ಇಲ್ಲಿ ಏನಿದೆ ಅಪೋಸ್ಡ್ ಅಂತ ಇದೆ ಅಲ್ವಾ. ಸೊ ಅ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟೇಷನ್ ವಾಸ್ ಅಪೋಸ್ಡ್, ಇಡಿ ಹಾಕಿ ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮೆನಿ ಸಾಂಗ್ಸ್ ಪ್ಲೂರಲ್ ಇದೆ, ವರ್ ಕಂಪೋಸ್ಡ್ ಅಂತ ಬರುತ್ತೆ. ನೆಕ್ಸ್ಟ್ ಆನ್ಸರ್ ಸೈಕ್ಲಿಂಗ್ ಆಸ್ ಸ್ವೆಪ್ಟ್ ಅಕ್ರಾಸ್. ಅದಾದ ನಂತರ ಇಟ್ ವಾಸ್ ದ ಬ್ರೈನ್ ಚೈಲ್ಡ್ ಸೆಕೆಂಡ್. ಆಲ್ರೆಡಿ ಇಲ್ಲಿ ಪ್ರನೌನ್ಗೆ ಹಾಕಿಬಿಟ್ಟಿದ್ದೀನಿ ಹಿ ಅಂತಂದರೆ ಇಲ್ಲಿ ಗೋಲ್ಡ್ ಸ್ಮಿತ್ ಬರುತ್ತೆ. ಈ ಕ್ವೆಶನನ್ನು ನಿನ್ನೆ ನಾವು ಚರ್ಚೆ ಮಾಡಿದ್ವಿ ನಮ್ಮ ವೀಡಿಯೋಗಳಲ್ಲಿ, ನೀವು ಇದನ್ನು ನೋಡ್ಕೋಬೇಕು. ಆನ್ಸರನ್ನು ನಾನು ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಹೋಗೋಣ. ಈಗ ಇಲ್ಲೆಲ್ಲ ಕ್ವಶನ್ಸನ್ನು ನಾನು ಕೊಟ್ಟಿದ್ದೀನಿ ನಿನ್ನೆ. ನನ್ನ PDF ಆಗಿರ್ಬೋದು, ನಮ್ಮ ಚಾನಲಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಯಾರು ಓದಿದ್ರಿ ಅವ್ರಿಗೆ ಮಾತ್ರ ಎಲ್ಲ ಕ್ವಶನ್ಸ್ ಅಟೆಂಪ್ಟ್ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಕ್ವೆಶನ್ ಪೇಪರ್ ಈ ಕಡೆ ಒಂಥರ ಮಾಡ್ರೇಟ್ ಇತ್ತು, ಈಸಿ, ತುಂಬ ಈಸಿ ಇರಲಿಲ್ಲ, ಟಫ್ ಕೂಡ ಇರಲಿಲ್ಲ, ಆಲ್ಮೋಸ್ಟ್ ಈಸಿ ಕ್ವೆಶನ್ ಪೇಪರ್ ಇತ್ತು, ಆಲ್ಮೋಸ್ಟ್. ನೆಕ್ಸ್ಟ್ ಇಲ್ಲಿ ನೋಡಿ, 3 ಮಾರ್ಕ್ಸ್ ಕ್ವೆಶನಲ್ಲಿ ಎಲ್ಲ ನಾನು ಕೊಟ್ಟಿದ್ದೆ, 4 ಮಾರ್ಕ್ಸ್ ಕ್ವೆಶನ್ಸ್ ಎಲ್ಲ ಕೊಟ್ಟಿದ್ದೆ, ಇಲ್ಲೆಲ್ಲ ನಾನು ಕೊಟ್ಟಿದ್ದೆ. ಈ ಪ್ರಶ್ನೆಗಳನ್ನು ನೀವು ಬೇಕಂದ್ರೆ ನೋಡಿ, ಅದನ್ನು ನಿಮ್ಗೆ ಗೊತ್ತಾಗುತ್ತೆ. ಪ್ಯಾಸೇಜ್ ಬರೆದಿರ್ತಾರೆ ಅಂತ ಅಂದ್ಕೊತೀನಿ. ಅದಂದ್ರೆ ಡೈರೆಕ್ಟ್ ನಾನು ಗ್ರಾಮರ್ ಕ್ವೆಶನ್ಗೆ ಹೋಗ್ತೀನಿ ಈಗ. ಓಕೆ, ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ, ಇಲ್ಲಿ ಆನ್ ಬರುತ್ತೆ. ಅದಾದ ನಂತರ ಐ ಕಾಲ್ಡ್ ಮೈ ಡಾಟರ್ ಆ್ಯಂಡ್ ಶಟ್ ದ ಡೋರ್ ಆಫ್ ಮೈ ಹೋಮ್. ಆನ್ಸರ್ ಇದಾಗುತ್ತೆ, ಇದು ಜಂಬಲ್ಡ್ ಸಿಗ್ಮೆಂಟ್. ದ ಫ್ಲಾಕ್ ಆಫ್ ಬರ್ಡ್ಸ್ ಈಸ್ ಫ್ಲೈಯಿಂಗ್ ಓವರ್ ಹೆಡ್. ನೆಕ್ಸ್ಟ್ ಐ ಸಾ ಹಿಮ್ ದ ಮಾಲ್ ಲಾಸ್ಟ್ ವೀಕ್. ಇಲ್ಲಿ ಲಾಸ್ಟ್ ವೀಕ್ ಯಾಕೆ ಬರುತ್ತೆ ಅಂತಂದರೆ, ಇಲ್ಲಿ ಲಾಸ್ಟ್ ವೀಕ್ ಅಂತಂದರೆ ಇಲ್ಲಿ ಸಿ ಕೊಟ್ಟಿದ್ದಾರೆ, ಇದನ್ನು ಪ್ಲೂರಲ್ ಮಾಡಬೇಕು, ಪಾಸ್ಟ್ ವರ್ಕ್ ಮಾಡಬೇಕಲ್ವ, ಸೊ ಹಾಗೆ ಸಾ ಬರುತ್ತೆ. ಇಲ್ಲಿ ಇದನ್ನು ನಾನು ಆನ್ಸರ್ ಕೊಟ್ಟಿಲ್ಲ. ಅದಾದ ನಂತರ 32ನೇದಕ್ಕೆ ಎ ನೋಡೋದಾದರೆ 32A ಡು ಐ. ಅದಾದ ನಂತರ ಹೂ ವಾಸ್ ದ ಕ್ಲಿಯರಿಂಗ್ ದ ಟ್ರಾಫಿಕ್. ಇದು ಒಂದು ಪ್ರಶ್ನೆ ಕೂಡ ನಾನು ಚರ್ಚೆ ಮಾಡಿದ್ದೆ, ನೀವು ಬೇಕಂದ್ರೆ ನೋಡ್ಬೋದು ಅದನ್ನು. ಅದಾದ ನಂತರ ಈ ಒಂದು ನೋಟ್ ಮೇಕಿಂಗ್ ಗ್ರಾಮರಲ್ಲಿ ನೋಡೋದಾದರೆ ಫಸ್ಟ್ ಈ ಒಂದು ಕಾಲಮ್ಗೆ ಇಲ್ಲಿ ಲೀ ಫಾಲ್ಕ್ ಬರುತ್ತೆ. ಅನದರ್ ನೇಮ್ ಏನು ಬರುತ್ತೆ ಅಂತಂದರೆ ಮಿಸ್ಟರ್ ವಾಲ್ಕರ್ ಬರುತ್ತೆ. ಅದಾದ ನಂತರ 3ನೇದು ಇವನ ನ್ಯಾಷನಾಲಿಟಿ ಏನಂತಂದರೆ ಆಫ್ರಿಕನ್ ಕಂಟ್ರಿ. ನೆಕ್ಸ್ಟ್ ಇವ್ನು ಚೀಟೆಡ್ ಅಂತಂದರೆ ಮಾಂಡ್ರಾಕ್, ಕ್ಯಾರೆಕ್ಟರ್ ಮಾಂಡ್ರಾಕ್. ಓಕೆ, ಇಲ್ಲಿ ರಿಪೋರ್ಟೆಡ್ ಸ್ಪೀಚನ್ನು ಸ್ವಲ್ಪ ಗಮನ ಕೊಟ್ಟು ಓದ್ಕೊಂಡು ಬಂದ್ಬಿಡೋಣ. ಇಲ್ಲಿ 3 ಇದು ಕೊಟ್ಟಿದ್ದಾರೆ. ಸೊ ರೂಫ್ ಟೋಲ್ಡ್ ಅಜೆನ್ವಾ ದ್ಯಾಟ್ he had given him 3 shillings and asked what else he expected from him. Azenwa replied that they wouldn't have asked for more if Marcus were a poor man. Roof then started he would give him 1 more shilling and warn him not to expect more. Next, ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್. ಇಲ್ಲಿ ನೋಡಿ, ಮಯೂರ ಹಾಯ್ ಮಯೂರ ಹೇಳ್ತಾಳೆ, ಮಧುರ ಯು ಲುಕ್ ಬ್ಯೂಟಿಫುಲ್ ಟುಡೇ, ಕಾಂಪ್ಲಿಮೆಂಟಿಂಗ್ ಕೊಡಬೇಕು. ಸೊ ಮಧುರ ಹೇಳ್ತಾಳೆ ಥ್ಯಾಂಕ್ಸ್, ಈಸ್ ಟುಡೇ ಸ್ಪೆಷಲ್ ಫಾರ್ ಯು ಅಂತ ಕೇಳಿದಾಗ ಇಲ್ಲಿ
ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಹಾಗಾಗಿ ನಾವು ಇಟ್ಸ್ ಮೈ ಬರ್ತ್ಡೇ ಟುಡೇ. ಥ್ಯಾಂಕ್ ಯು ಮ್ಯಾಮ್. ಇಷ್ಟು ಇಲ್ಲಿ ಮುಗೀತು. ಅದಾದ ನಂತರ ಜಾಬ್ ಅಪ್ಲಿಕೇಶನ್ ನೀವು ಬರ್ದಿರ್ತೀರಾ. ಓಕೆ, ನೆಕ್ಸ್ಟ್ ಎಕ್ಸಾಮ್ಸ್ಗೆಲ್ಲ ನಾನು ಮತ್ತೆ 80/80 ನಿಮಗೆ ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡಿ ಎಲ್ಲ ನಿಮ್ಗೆ ಕೊಡ್ತಾ ಇರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.